ಗೃಹಲಕ್ಷ್ಮಿ ಯೋಜನೆ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 20ನೇ ಕಂತು, 21ನೇ ಕಂತು ಹಾಗೂ 22ನೇ ಕಂತು ಸುಮಾರು ಜನಕ್ಕೆ ಬಂದೇ ಇಲ್ಲ. ಅದು ಯಾವಾಗ ಬರುತ್ತೆ, ಹೇಗೆ ವಿತ್ಡ್ರಾ ಮಾಡ್ಕೋಬೇಕು, ಮತ್ತೆ ಇನ್ನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಬಂದಿಲ್ಲ 20ನೇ ಕಂತು ಅಥವಾ 21, 22 ಕಂತು ಯಾವುದೇ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಜುಲೈ ತಿಂಗಳ ಒಳಗಡೆ ಬರುತ್ತೆ ಅಂತ, ಜುಲೈ 15ಕ್ಕೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಜುಲೈ ತಿಂಗಳು ಮುಗಿತಾನೆ ಬಂತು. ನಾಳೆ ಒಂದು ಹೊಸ ತಿಂಗಳು ಅಂತಾನೆ ಹೇಳ್ಬೋದು, ಆಗಸ್ಟ್. ಆ ತಿಂಗಳಲ್ಲೂ ಹೀಗೆ ಮಾಡ್ತಾರಾ ಅಥವಾ ಅಕೌಂಟ್ಗೆ ಹಣವನ್ನ ಜಮಾ ಮಾಡ್ತಾರಾ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ನೋಡ್ತಾ ಇರುವಾಗೇನೆ ಲೈಕ್ ಕೊಡಿ. ಹೇಳಿದಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋದ ತಿಂಗಳೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾವು ಹಣ ಎಲ್ಲ ಮೇ ತಿಂಗಳಲ್ಲೇ ಎಲ್ಲ DBTಗೆ ಡೆಪಾಸಿಟ್ ಮಾಡಿದೀವಿ, ಆದ್ರೆ ತಾಂತ್ರಿಕ ದೋಷದಿಂದ ಅದು ಇನ್ನೂ ಕೂಡ ಬಂದಿಲ್ಲ. ಜೂನ್ ತಿಂಗಳೊಳಗಡೆ ಬಂದ್ಬಿಡುತ್ತೆ ಅಂತ ಅದ್ರ ಹೋದ ತಿಂಗಳೇನೆ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ನಂತರ ಅದು ಕೂಡ ಪೋಸ್ಟ್ಪೋನ್ ಆಗಿ ಜುಲೈ ತಿಂಗಳಿಗೆ ಬರುತ್ತೆ. ನಂತರ ಜುಲೈ ತಿಂಗಳು ಇವತ್ತು ಮುಗಿಯುತ್ತಾ ಬಂದಿದೆ. ಗೊತ್ತಿಲ್ಲ, ಲೇಟಾಗಿ ಹಾಕಿದ್ರು ಹಾಕ್ಬೋದು, ಹೇಳೋದಿಕ್ಕೆ ಆಗೋದಿಲ್ಲ. ಸೊ ಅಕಸ್ಮಾತ್ ಇವಾಗ ಬಂದಿಲ್ಲ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ದಿನಾಂಕನ. ಆಗಸ್ಟ್ 9ರಂದು ಯಾರ್ಯಾರಿಗೆ 20ನೇ ಕಂತು, 21ನೇ ಕಂತು ಅಥವಾ 22ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿಲ್ಲ ಇವ್ರಿಗೆ ಮಾತ್ರ ಒಟ್ಟಿಗೆ 6,000 ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ತುಂಬಾ ಜನಕ್ಕೆ ನಿರಾಶೆ ಅಂತೂ ಆಗಿರುತ್ತೆ. ಯಾಕೆಂತಂದ್ರೆ 3 ತಿಂಗಳಿಂದ ಕೆಲವರಿಗೆ ಗೃಹಲಕ್ಷ್ಮಿ ಬಂದೇ ಇಲ್ಲ. ನಿಮ್ಗೆ ಎಷ್ಟು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೀವು ಗೃಹಲಕ್ಷ್ಮಿ ಬಂದಿದೆಯಾ ಇಲ್ವಾ ಅಂತ ನೀವು ಅಕೌಂಟ್ ಚೆಕ್ ಮಾಡಿದಾಗ ಅಥವಾ ಅದರಲ್ಲಿ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ನೀವು ವಿಷಯ ಗೊತ್ತಾದಾಗ ಎಂಥವ್ರಿಗಾದ್ರೂ ಕೂಡ ನೋವಾಗೋದು ಸಹಜ. ಸೊ ಈ ವಿಡಿಯೋನ ಶೇರ್ ಮಾಡಿ, ಸರ್ಕಾರದವರೆಗೂ ಕೂಡ ಈ ವಿಡಿಯೋ ತಲುಪಲಿ, ನಿಮಗೂ ಕೂಡ ಗೃಹಲಕ್ಷ್ಮಿ ಬರಲಿ ಅಂತ ಹೇಳ್ತಿದ್ದೀನಿ. ಆದ್ರಿಂದ ಇಷ್ಟೇ ಗೆಳೆಯರೆ, ಇವತ್ತು ಏನಾದರೂ ಮಿಸ್ ಆದ್ರೆ ಇನ್ನು ಆಗಸ್ಟ್ 9ನೇ ತಾರೀಕು ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಇವಾಗ ಟೋಟಲ್ ಆಗಿ 22ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗ್ಬೇಕಿತ್ತು. ಸೊ ಕಾಮನ್ ಆಗಿ ಎಲ್ರಿಗೂ ಕೂಡ 20, 21, 22 ಹಣ ಜಮಾ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆ 1ರಿಂದ 20ನೇ ಕಂತಿನವರೆಗೂ ಯಾರ್ಯಾರಿಗೆ ಮಿಸ್ ಆಗಿರುತ್ತೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಆಗಸ್ಟ್ ತಿಂಗಳಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ. ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಸಂಘದ ಯೋಜನೆಯನ್ನ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನೀವು ಬರೋಬ್ಬರಿ 2 ಲಕ್ಷದವರೆಗೂ ಕೂಡ ಸಾಲವನ್ನ ಪಡೆಯಬಹುದಾಗಿರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂತೀನಿ. ಅದಕ್ಕಾಗಿ ಇವಾಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯ ಯಾವುದೇ ಅಪ್ಡೇಟ್ ಇರಲಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ ನ. ಈ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟಿರಿ. ನಂತರ ನಿಮ್ಗೆ ಎಷ್ಟು ತಿಂಗಳದು ಗೃಹಲಕ್ಷ್ಮಿ ಬರೋದು ಬಾಕಿ ಇದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಏನ್ ಮಾಡ್ಬೇಕಂತ ಸಜೆಷನ್ ರಿಪ್ಲೈ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಬಗ್ಗೆ ಬೆಳಗ್ಗೆನೆ ಒಂದು ವಿಡಿಯೋ ಮಾಡಾಕಿದೆ ಸ್ನೇಹಿತರೆ. ಈ ವಿಡಿಯೋ ಉದ್ದೇಶ ಬಂದು ಗೃಹಲಕ್ಷ್ಮಿ ಹೊಸ ಸಂಘ ಒಂದು ಬರ್ತಾ ಇದೆ. ಇದು ಕೂಡ ಒಂದು ಹೊಸ ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮಹಿಳೆಯರು ಬರೋಬ್ಬರಿ 2 ಲಕ್ಷದವರೆಗೂ ಕೂಡ ಸಾಲವನ್ನ ಬಡ್ಡಿ ಇಲ್ಲದೆ ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ. ಸೊ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸಂಬಂಧಿಕರಿಗೆಲ್ಲ ಯಾರ್ಯಾರು ಗೃಹಲಕ್ಷ್ಮಿ ಪಡ್ಕೊಂತ ಇದ್ದಾರೆ ಅಥವಾ ಅವ್ರ ಫ್ಯಾಮಿಲಿ ಪಡ್ಕೊಂತ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹೇಗೆ ಅಪ್ಲೈ ಮಾಡೋದು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂತೀನಿ. ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಂತರ ನಿಮ್ಗೆ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ.